ರಾಜಧಾನಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. यही कारण है पहलगाम में जो हुआ है ना, यही कारण है जो कर रहे हो यहाँ. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕಕ್ಕೆ ಸಿಕ್ಕಂಥ ದೊಡ್ಡ ಪುರಸ್ಕಾರ. ಇವರು ಮಾತ್ರ ಅಲ್ಲ, ಎಷ್ಟೋ ಜನ ಕನ್ನಡಿಗರು ಇದರಿಂದ ಹೃದಯ ಪಡ್ಕೊಂಡಿದ್ದಾರೆ, ಬೇಸರ ಪಟ್ಟಿದ್ದಾರೆ, ಅಸಹ್ಯ ಪಟ್ಟಿದ್ದಾರೆ. ಇಂಥವ್ರಿಗೆಲ್ಲ ನಾವು ಅವಕಾಶ ಕೊಟ್ಟವಲ್ಲ ಅಂತ. ಕನ್ನಡಿಗರಿಗೆ ನಾವು ಮಣೆ ಹಾಕಿದ್ದಿದ್ರೆ ಇವತ್ತು ಇವರು ಮಣೆ ಏರಿ ನಿಂತು ನಮ್ಮನ್ನ ಉಗಿಯುವಂಥ ಪರಿಸ್ಥಿತಿ ನಮ್ಗೆ ಬರ್ತಾ ಇರಲಿಲ್ಲ. ಇದಷ್ಟೇ ಅಲ್ಲ, ಎಷ್ಟೊಂದು ಜನ ಕನ್ನಡಿಗರನ್ನು ಕನ್ನಡ ಭಾಷೆಯನ್ನು ಅವಹೇಳನ ಮಾಡಿದ್ದಾರೆ, ಎಷ್ಟು ನೋಯಿಸಿದ್ದಾರೆ ಅಂತಂದರೆ ಅದನ್ನು ನೋಡಿದರೆ ನಮ್ಮ ತಾಯಿ ಭುವನೇಶ್ವರಿ ಎದೆನೆ ಒಡೆದೋಗುತ್ತೆ ಅನಿಸುತ್ತೆ. ಇದು ನಮ್ಮ ಮುಂದಿನ ಪೀಳಿಗೆಗೆ ಆಗಬಾರ್ದು. कन्नड़ बात करो. कर्नाटक हिंदी में बात करती है. क्या हिंदी में बात करता है? कन्नड़ में बात करना. कन्ना वाला से बात कर लीजिए जाके. हाँ, कन्ना वाला से बचा लीजिए. ನೀ ಇಲ್ಲ ಹಾಕಿದ್ದಿ. ಕನ್ನಡ ಮಾತಾಡೋ. लेता है ಕನ್ನಡ ಮಾತಾಡ ಅದೇನೆ. कन्नड़ तुम नहीं मारते. हाँ, हिंदी है मातृ भारत का भाषा. हिंदी है मातृ भारत का भाषा. हिंदी है मातृ भारत का भाषा. ಅದು ಮಾತೃಭಾಷೆ ಅಂತ. ಇಲ್ಲಿ ಕನ್ನಡ ಇರೋದು ಕರ್ನಾಟಕದಲ್ಲಿ. ರಾಜಸ್ಥಾನಲ್ಲಿ ಇದೆಯಾ, ಮುಂಬೈಲಿ ಇದೆಯಾ, ಗುಜರಾತ್ ಅಲ್ಲಿ ಇದೆಯಾ? ಆಗಲ್ಲ. ನಮ್ಮ ಕಷ್ಟ ಯಾಕೆ ಹೇಳ್ತಾರೆ? ಯಾರು ಹೇಳ್ತಾರೆ ಅವರು? ಮತ್ತೆ ಆರ್ ಯು ಮ್ಯಾಡ್ ಕ್ಯಾ ಹರಿಯೇ? ಮತ್ತೆ ಆರ್ ಯು ಮ್ಯಾಡ್ ಕ್ಯಾ ಹರಿಯೇ? ಮತ್ತೆ ಆರ್ ಯು ಮ್ಯಾಡ್ ಕ್ಯಾ ಹರಿಯೇ? ಕನ್ನಡದಲ್ಲಿ ಮಾತಾಡ್ರಿ ಮೇಡಮ್, ಇಲ್ಲಿ ಕನ್ನಡ ಮೇನು ಗೊತ್ತಾಯ್ತಾ? ಓ ಮೇಡಮ್ ಫುಲ್ ಹೈಲೈಟ್ ಆಗ್ತಾ ಇಲ್ಲ. आप ओडिया सीखो, मेरे से बात करने के लिए ओडिया ನಾನೇನು ಕೊಡಿಯಾ ಮಾತಾಡ್ಲಪ್ಪ, ನಾನು ಕರ್ನಾಟಕದಾಗ ಇರೋದು. ಇವಾಗ ಕನ್ನಡ ಬರಲ್ಲ ಅಂದ್ರೆ ಏನ್ ಸರ್ ಮಾಡ್ತಾರೆ? ಯಾರು? ನಮ್ಗೆ ಕನ್ನಡ ಬರಲ್ಲ ಅಂದ್ರೆ ಏನ್ ಮಾಡ್ತಾರ ಅವರು? ಕನ್ನಡ ಮಾಡಿ ಕಲ್ತ್ಕೋಬೇಕು ಅಷ್ಟೇ. ಯಾರು? ಬರ್ದೇ ಇರೋರು ಕಲ್ತ್ಕೋಬೇಕು ಕನ್ನಡ ಅಷ್ಟೇ. ಕಲಿಯಲ್ಲ, ನಾನು ಕಲಿಯಕ್ಕೂ ಬಿಡಲ್ಲ. ಏನಾಗುತ್ತೀಗ? ಕಲಿಯಲ್ವಾ? ಇಲ್ಲ ಕಲಿಯಲ್ಲ, ಕಲಿಯಕ್ ಬರಲ್ಲ. ಅಲ್ಲ, ಕರ್ನಾಟಕದಲ್ಲಿ ಇರೋದು ಸರ್ ನೀವು? ನಾನು ಹುಟ್ಟು ಬೆಳೆದಿದ್ದು ಇಲ್ಲೇ. ಹಾ, ಹಂಗ ಹುಟ್ಟು ಬೆಳೆದ್ರೆ ಕನ್ನಡ ಮಾತಾಡ್ಬೇಕು, ಕನ್ನಡ ಅವಶ್ಯಕತೆನಾ ನನ್ಗೆ? ಹೌದು, 100% ಕಲಿಲೇಬೇಕು. ಕನ್ನಡದ ಕನ್ನಡ ಕಲಿಲೇಬೇಕು. ಹೌದು, ಇವಾಗ ನಾನು ಮಾತಾಡಲ್ಲ, ಇವಾಗ ಏನ್ ಮಾಡ್ತೀರಾ? ಈಗ ಮಾತಾಡ್ತಾ ಇದ್ರೆ ಕನ್ನಡ ಮಾತಾಡ್ತಾ ಇದ್ದಿಲ್ಲ ಗುರು. ಅವ್ನು ಕೇಳಿದ್ನಲ್ಲ, ಅವ್ನಿಗೆ ಹೇಳ್ತಾ ಇದ್ದೀನಿ, ಅವ್ನು ಹೇಳ್ಬಿಡು ಕನ್ನಡ ಮಾತಾಡಕ್ ಬರಲ್ಲ ನಮ್ಗೆ, ಅದೇನ್ ಮಾಡ್ತಾನೋ ಮಾಡ್ಕೊಳ್ಳೋಕೆ ಹೇಳೋ ಅವ್ನ, ನಿನ್ ತಮ್ಮನ್ನ. ಯಾಕೆ? ಅಲ್ಲ ಗುರು, ಇಲ್ಲಿ ತಿನ್ನೋದು ನನಗೆ ಕನ್ನಡದಲ್ಲಿ ಮಾತಾಡು ಅಂತ. ಯಾರು ಗುರು? ಕರ್ನಾಟಕ ತಮಿಳ್ನಾಡಿಂದ ಬರ್ತಾರೋ ಆಂಧ್ರದಿಂದ ಬರ್ತಾರೋ ಅದಕ್ಕೂ ನಿನ್ಗೂ ಸಂಬಂಧ ಇಲ್ಲ. ನೀನು ದುಡಿತಾ ಇದ್ಯಾ, ತಿಕಾ ಮುಚ್ಕೊಂಡು ಅದು ದುಡಿಯೋ ಕೆಲಸನ ಅದು ಕರೆಕ್ಟ್ ಆಗಿ ದುಡಿಬೇಕು. ನೀವೇನ್ ಮಾಡ್ತಾ ಇರೋದು? ನೀವು ನೀವು ತಿಕಾ ಮುಚ್ಕೊಂಡು ದುಡಿಬೇಕು. ನಾವು ತಿಕಾ ಮುಚ್ಕೊಂಡೆ ದುಡಿತಾ ಇರೋದು. ನಮ್ಮ ನಿಂಗೆ ದುಡ್ಡು ಬೇಕಾ? ದುಡ್ಡು ಬಂದು ಕೊಡ್ತೀನಿ ನಿನಗೆ. ನೀನ್ ಕನ್ನಡ ಮಾತಾಡೋ ಅವ್ನು ಯಾವನ್ ಅನ್ನಕವನು? ಕರ್ನಾಟಕದಲ್ಲಿ ಯಾವನ ಅವನು? ಕರ್ಕೊಂಬರ ಅವನ್ನ. ಅಂಗಡಿ ಹತ್ರ ಬರ್ತೀನಿ, ಬನ್ನಿ. ಅಂಗಡಿ ಹತ್ರ ಬನ್ನಿ. ನೀನ್ ಬಾರೋ, ನೀನ್ ಅಂಗಡಿ ಹತ್ರ ಬಾರೋ. ಅವ್ನ್ ಬರ್ಬೇಕು ನೀನು. ಅವನು ಜೊತೆಲೇ ಇದ್ದಾನೆ. ಅವನು ಕರ್ಕೊಂಡ್ ಈಗ ಅವ್ನ್ ತಪ್ಪಾಗಿದ್ರೆ ಅವ್ನಿಗೆ ಉಗಿತೀನಿ, ಇಲ್ಲ ಅಂತಲ್ಲ. ಅವ್ನಿಗೆ ನಾನು ಉಗಿತೀನಿ, ನೀನ್ ನೋಡ್ತೀಯ ನೀನು. ಕರ್ಕೊಂಡ್ ಬಾಯ್ತು ಬಾ. ಕನ್ನಡ ಮಾತಾಡ್ತಾ ಇದ್ಯಾ? ಕನ್ನಡ ಮಾತಾಡ್ಬೇಕು ಅಂತ ಏನ್ ಅವಶ್ಯಕತೆ ಏನಿಲ್ಲ. ಮಾತಾಡಲೇಬೇಕು. ಮಾತಾಡಕ್ಕಾಗಲ್ಲ. ಐ ಕಾಂಟ್ ಟಾಕ್. ಕನ್ನಡ ಮಾತಾಡ್ಲಿಲ್ಲ ಅಂದ್ರೆ ಏನೀಗ? ನಾನು ಇಲ್ಲೇ ಇರೋದು, ನಾನು ಹುಟ್ಟು ಬೆಳೆದಿರೋದು ಇಲ್ಲೇ. ಬರಲ್ವಲ್ಲ ನಿಂಗೆ? ಬರಲ್ಲ ಅಂದ್ರೆ ನಿನಗೇನು? ನಾನು ಬಂದಿಲ್ಲ ಅಂದ್ರೆ ನಿನಗೇನು? ಹೋಯ್ತಾ ಇರೋ ಅಂದ್ರೆ ಹೋಗು. ಇಲ್ಲಿ ಹೋಗಯ್ಯ, ನೀನ್ ಹೋಗಯ್ಯ ಫಸ್ಟ್. ನೀನ್ ಹೋಗು. ಕನ್ನಡದವನಂದ್ರೆ मैं हिंदी बोलता हूँ, कन्नड़ नहीं बोलता हूँ. ಹೌದಾ? कन्नड़ नहीं बोलता हूँ. ಹೌದಾ? कोई भी आ जाए. ಕನ್ನಡದಲ್ಲಿ ಮಾತಾಡ ನಂಗೆ ಗೊತ್ತಿಲ್ಲ, ಹಿಂದಿ ಬರಲ್ಲ ನಾನು. मैं हिंदी बोलता हूँ, कन्नड़ नहीं बोलता हूँ. ಹೌದಾ? कन्नड़ नहीं बोलता हूँ. ಹೌದಾ? कोई भी आ जाए. Karnataka, okay? You have to speak in Kannada. So why? You have to speak in Kannada. No, we will not speak in Kannada. Why we will speak in Kannada? Because we have come to Karnataka. This is our land, okay? This is our land. Okay. This is our land, not your land. Okay. You have to speak in Kannada. Okay. Why should I speak in Hindi? Okay. Why should I speak in Hindi? Okay.
ಒಂದು ನಿಮಿಷ ಇರಮ್ಮ. ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್? ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ನೀವು ಮ್ಯಾನೇಜರ್ ಆದ್ರೆ ಯಾಕೆ ಮಾತಾಡಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಡಿ ಮೇಡಮ್. ಒಂದು ನಿಮಿಷ, ಕನ್ನಡನೇ ಬರಲ್ಲ? ಇರಿ ಸರ್, ಮಾತಾಡಿ ಮೇಡಮ್. ನೀವು ಮಾತಾಡಲ್ಲ ಮೇಡಮ್? ಸೂಪರ್. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕ್ ಚಂದಾಪುರದಲ್ಲಿರುವ SBI ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು. SBI ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ. ಆಯ್ತು, ನೋಡೋಣ ಪ್ಲೀಸ್. ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ನೀವು ವಿಡಿಯೋ ಮಾಡಿ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ನಿಮ್ಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಪ್ಪಿಗೆ ಇವತ್ತು ಕನ್ನಡಿಗರ ತಾಯಿ ಬಗ್ಗೆ ಮಾತಾಡ್ತೀರಾ ನೀವು. ಕನ್ನಡಿಗರಂದ್ರೆ ಯಾರು? ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕನ್ನಡಿಗರು. ನಮ್ಮ ಎಷ್ಟೋ ಜನ ಜಡ್ಜ್ಗಳು ಕನ್ನಡಿಗರು, ಸೈನಿಕರು ಕನ್ನಡಿಗರು, ಪೊಲೀಸರು ಕನ್ನಡಿಗರು, ಜನಸಾಮಾನ್ಯ ಡೆಲಿವರಿ ಹುಡುಗನಿಂದ ಹಿಡಿದು ಗೌರವಾನ್ವಿತ ನ್ಯಾಯಾಧೀಶರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಕೂಡ ಎಲ್ಲರೂ ನಾವೆಲ್ಲ ಕನ್ನಡಿಗರು. ಸಂಪೂರ್ಣ ಕನ್ನಡಿಗರನ್ನ ಇವತ್ತು ಅವರ ತಾಯಿ ಬಗ್ಗೆ ಕೆಟ್ಟದಾಗಿ, ನಾನು ಹೇಳೋದು ಕೂಡ ನನ್ನ ಸಂಸ್ಕೃತಿ ನಮ್ದಲ್ಲ, ಅವನೇನ್ ಬರ್ದಿದೆ ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಅತಿ ಕೆಟ್ಟದಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕವಾಗಿ ಇವನೇನ್ ಮಾಡಿದ್ದಾನೆ. ಇವರೆಲ್ಲರೂ ಕನ್ನಡದ ವಿರುದ್ಧವಾಗಿ ಮಾತಾಡಿದ್ದಾರೆ. ಕನ್ನಡ ಮಾತಾಡಲ್ಲ ಅಂತ ಹೇಳಿದ್ದಾರೆ, ಕನ್ನಡ ನಮ್ಗೆ ಬೇಡ ಅಂತ ಹೇಳಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಇವರೆಲ್ಲ ಬದುಕಿದ್ದಾರೆ, ಕನ್ನಡದ ಆಶ್ರಯವನ್ನು ಪಡೆದಿದ್ದಾರೆ. ಕನ್ನಡದ ನೀರು, ನೆರಳು, ಇಲ್ಲಿನ ಸವಲತ್ತು ಎಲ್ಲವನ್ನ ಆನಂದವಾಗಿ ಅನುಭವಿಸಿದ್ದಾರೆ. ಇಷ್ಟೆಲ್ಲ ಮಾಡಿ ಪಡೆದಿರೋ ಇವರು ಋಣಸ್ಥರಲ್ವಾ? ಇವರು ಭಾಷೆ ಮೇಲಿರುವಂಥ ಅಕ್ಕರೆ ನಮ್ಮ ಕನ್ನಡದ ಮೇಲಿಲ್ಲ ಯಾಕೆ? ಇವ್ರ ಭಾಷೆ ಮೇಲಿರುವಂಥ ಒಂದು ಅಭಿಮಾನ ನಮ್ಮ ಕನ್ನಡದ ಮೇಲಿಲ್ಲ ಯಾಕೆ? ಇದು ಬರೀ ಕೂಲಿಗಾಗಿ ಬಂದಿರೋದಾ? ಇವರು ಇಲ್ಲಿ ಬಾಳ್ತಾ ಇಲ್ವಾ? ಇವರೆಲ್ಲರೂ ಕೂಡ ಕ್ಷಮೆ ಕೇಳಿದ್ದಾರೆ. ಕಾರಣ ಏನು? ಎಲ್ಲಿ ಇವ್ರ ತುತ್ತಿಗೆ ತೊಂದರೆ ಆಗ್ಬಿಡುತ್ತೋ, ಎಲ್ಲಿ ಇವರಿಗೆ ಮತ್ತೊಂದು ಕುತ್ತು ಇವ್ರಿಗೆ ಬಂದ್ಬಿಡುತ್ತೋ ಅಂತ. ಆದರೆ ಕನ್ನಡಕ್ಕೆ ಅಂತ ಇವರು ಬೆಲೆ ಕೊಟ್ಟು ಇವರು ಯಾರು ಕ್ಷಮೆ ಕೇಳಿದವರಲ್ಲ, ಅವಕಾಶವಾದಿಗಳು ಇವರಲ್ಲ. ಇವ್ರಿಗೆ ಅವಕಾಶವನ್ನು ಕೊಡ್ತಾ ಇರುವಂಥವರು. ನಾವು ಎಷ್ಟು ದೌರ್ಬಲ್ಯ ನಮ್ಮದು ನೋಡಿ. ನಮ್ಮ ಭಾಷೆ ಬಗ್ಗೆ ಏನು ಹೇಳಬೇಕು ನಾನು? ಪ್ರಾಚೀನ ಭಾಷೆ, ಅತ್ಯಂತ ಪುರಾತನ ಭಾಷೆ, ಶಾಸನಗಳಿದೆ, 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ, ಎಷ್ಟೋ ಕಾವ್ಯ, ಕವಿತೆ, ಕವನ, ಕಾದಂಬರಿ, ಸಾಹಿತ್ಯದ ಕೃಷಿ ಇದೆ, ಅನೇಕ ಗ್ರಂಥಗಳ ಅನುವಾದ ಆಗಿದೆ. ಇಂಥ ಭವ್ಯ ಪರಂಪರೆ ಅಂತ ನಮ್ಮ ಕರ್ನಾಟಕದ ಕನ್ನಡ ಇವರಿಗೆಲ್ಲ ಕಹಿ ಆಗಿಬಿಟ್ಟಿದೆ ನೋಡಿ. ಕೂಲಿ ಮಾಡೋರು ಬಂದ್ಗೆ ನಾವು ಇವತ್ತು ನಾವೇ ಯಾಳಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಕನ್ನಡವನ್ನು ನೀವು ಹಾಡಬೇಕು, ಕನ್ನಡ ನೀವು ಮಾತಾಡಬೇಕು ಅಂತ ಕೇಳುವಂಥ ದೈನ್ಯತೆ ನಮಗೆ ಬಂದಿದೆಯಲ್ಲ, ಇದಂತ ನತಾದೃಷ್ಟತನ ನಮಗೆ. ಅದಷ್ಟೇ ಅಲ್ಲ, ಕನ್ನಡದ ರಾಜ ಪರಂಪರೆ ನಮ್ಮ ದೇಶವನ್ನೇ ಮೀರಿ ಹೋಗಿದೆ. ಕೃಷ್ಣದೇವರಾಯ, ನಮ್ಮ ಚಾಲುಕ್ಯ, ಎಂತೆಂಥ ಅದ್ಭುತವಾದಂಥ ಕಲೆ, ವಾಸ್ತುಶಿಲ್ಪ, ರಾಜ ಪರಂಪರೆಗಳು, ಇವರೆಲ್ಲರೂ ಬದುಕಿದಂಥ ಹೆಮ್ಮೆಯ ನಾಡು ನಮ್ಮದು. ಆದರೆ ನಮ್ಮ ನಾಡಿಗೆ ಇಂಥ ದೌರ್ಭಾಗ್ಯವನ್ನು ತರ್ತಾ ಇದ್ದಾರೆ ನಾವು. ಇದಕ್ಕೆಲ್ಲ ಕಾರಣ ಯಾರು ಅಂದರೆ ನಾವು ಕನ್ನಡಿಗರಿಗೆ ಆಶ್ರಯ ಕೊಡಬೇಕು, ಕನ್ನಡಿಗರನ್ನ ಬೆಳೆಸಬೇಕು, ಕನ್ನಡಕ್ಕಾಗಿ ಕೈ ಎತ್ತಬೇಕು. ಇದೇ ಕುವೆಂಪು ಹೇಳಿದ ಮಾತು, ಇದೇ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಮಾತು. ಇದು ನಮ್ಗೆ ಆಗ್ತಾ ಇರುವಂಥ ಅನುಭವ. ಈ ಅನುಭವ ಸಿಕ್ಕಿದ ಮೇಲೂ ಕೂಡ ನಾವು ಕನ್ನಡಿಗರನ್ನ ಕೈ ಬಿಟ್ಟು ಕಡೆಗಣಿಸಿದ್ರೆ ನಮಗೆ 3 ಕಣ್ಣಿನ ಚಿಪ್ಪೆ ಸಿಗೋದು ಅಲ್ವಾ? ಬನ್ನಿ ಕನ್ನಡ ಕಲಿಯೋಣ, ಹಾಗೆ ಕನ್ನಡವನ್ನು ಕಲಿಸೋಣ. ಜೈ ಭುವನೇಶ್ವರಿ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.